ರಾಜ್ಯ ಕಾಯ್ತಾ ಇತ್ತು ಯಾವಾಗ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರಂತ. ಒಂದು ಅದ್ಭುತ ಅವಕಾಶ, ಅದರಲ್ಲೂ ಯುವಕರು ತುಂಬಾ ಎಕ್ಸೈಟೆಡ್ ಆಗಿದ್ದಾರೆ. ಏನ್ ಹೇಳಕ್ ಇಷ್ಟಪಡ್ತೀನಿ? ಪ್ರಯತ್ನ, ಪರಿಶ್ರಮ, ಪಕ್ಷ ನಿಷ್ಠೆಗೆ ಸಿಕ್ಕಿರುವಂತ ಪ್ರತಿಫಲನೇ ಇವತ್ತು ನಮ್ಮ ನಾಯಕರಾಗಿರುವಂತ ಡಿ ಕೆ ಶಿವಕುಮಾರ್ ಸರ್ ಅವರು ಮುಖ್ಯಮಂತ್ರಿಗಳಾಗಿ, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಪದಗ್ರಹಣ ಮಾಡ್ತಾ ಇದ್ದಾರೆ. ನಮ್ಮಂತ ಎಷ್ಟೋ ಜನ ಯುವಕರಿಗೆ ರಾಜಕಾರಣದಲ್ಲಿ ಅವಕಾಶವನ್ನ ಮಾಡಿಕೊಟ್ಟು ರಾಜಕಾರಣಕ್ಕೆ ತಂದು ಬೆನ್ನು ತಟ್ಟಿ ಶಕ್ತಿಯನ್ನ ತುಂಬಿ ಮುಂದೆ ನಡಿಲಿಕ್ಕೆ ಸಹಾಯ ಮಾಡ್ತಿರುವಂತ ನಮ್ಮ ನಾಯಕರು ಇವತ್ತು ಪದಗ್ರಹಣ ಮಾಡ್ತಿರೋದು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಬಹಳ ಸಂತೋಷ ಆಗುತ್ತೆ. ಅವ್ರು ಅದನ್ನೆಲ್ಲವನ್ನು ಮೀರೇ ಇವತ್ತು ಈ ಹಂತದಲ್ಲಿ ಬಂದಿದ್ದಾರೆ. ಅವ್ರಿಗೆ ಎಲ್ಲಾ ಶಕ್ತಿನೂ ಭಗವಂತ ಕೊಟ್ಟಿದ್ದಾನೆ. ನನ್ನನ್ನು ಕೂಡ ರಾಜಕಾರಣಕ್ಕೆ ಇವತ್ತು ನಾನೇನಾದ್ರೂ ರಾಜಕಾರಣದಲ್ಲಿ ಇದೀನಿ ಅಂತಂದ್ರೆ ಅದಕ್ಕೆ ಕಾರಣ ಡಿ ಕೆ ಶಿವಕುಮಾರ್ ಸರ್ ಅವರೇ. ನಮ್ಮನ್ನ ರಾಜಕಾರಣಕ್ಕೆ ಕರ್ಕೊಂಡು ಬಂದಾಗ ಅವ್ರು ಹೇಳಿದ್ ಒಂದೇ ಮಾತು, ಅವ್ರು ನನಗೆ ಹೇಳಿದ್ದು ಅನಿವಾರ್ಯ ಆಗೋವರೆಗೂ ಕಷ್ಟಪಟ್ಟು ಕೆಲಸ ಮಾಡಿ ಅಂತ. ಸೊ ಅದನ್ನೇ ನಾವು ಕೂಡ ಮುಂದೆ ನಡೀತಾ ಇದೀವಿ. ಅವರಿಗೆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿಯನ್ನ ಕೊಡ್ಲಿ, ನಮ್ಮ ಕರ್ನಾಟಕ ರಾಜ್ಯ ಮತ್ತಷ್ಟು ಎತ್ತರಕ್ಕೆ ಬೆಳಿಲಿ ಅಂತ ಆಶಿಸ್ತೇನೆ. ಖಂಡಿತವಾಗ್ಲೂ ನಮ್ಮ ನಾಯಕರು ನನಗೆ ರಾಜಕಾರಣದ ಗುರುಗಳು. ಅವ್ರು ಪಟ್ಟಿರುವಂತ ಅವರ ಹಾದಿ ಏನಿದೆ, ಹೋರಾಟದ ಹಾದಿ ಇಂದ ಬಂದಿರುವಂತವ್ರು. ಅವರು ಒಂದಲ್ಲ ಒಂದೇ ಸಹ ರಾಜ್ಯದ ಮುಖ್ಯಮಂತ್ರಿಗಳಾಗಬೇಕು ಅಂತ ಇತ್ತು. ಇವತ್ತು ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನ ಸ್ವೀಕಾರ ಮಾಡ್ತಿದ್ದಾರೆ. ಅವರಿಗೆ ಈ ಮೂಲಕ ನಮ್ಮ ಇಡೀ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಖಂಡಿತವಾಗ್ಲು ಇದು ಕೇಳೋ ಪ್ರಶ್ನೆನೇ ಅಲ್ಲ. 2 ವರ್ಷನೂ ಪೂರೈಸ್ತಾರೆ, ಮತ್ತೊಮ್ಮೆ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಅಲ್ಲ, ನಮ್ಗೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ್ಲಿಂದಲೂ ಕೂಡ ನಮ್ಗೆ ಶಕ್ತಿಯನ್ನ ತುಂಬ್ತಾ ಇದ್ದಾರೆ. ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲೂ ಕೂಡ ನಮ್ಗೆ ಮತ್ತಷ್ಟು ಶಕ್ತಿ ಹೆಚ್ಚಾಗ್ಲಿದೆ ಅನ್ನೋದು ನನ್ನ ಅಭಿಪ್ರಾಯ. ನೋಡಿ, ಏನ್ ನಮ್ಮ ಸರ್ಕಾರ 2.5 ವರ್ಷಗಳಿಂದಲೂ ಕೂಡ 3 ವರ್ಷಗಳಿಂದಲೂ ಕೂಡ ಬಹಳಷ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನ ನೀಡ್ತಾ ಬಂದಿದೆ. ಸೊ ಅದನ್ನ ಮುಂದುವರಿಸಿಕೊಂಡು ನಮ್ಮ ಡಿ ಕೆ ಶಿವಕುಮಾರ್ ಸರ್ ಅವರು ಮುಖ್ಯಮಂತ್ರಿಗಳಾಗಿ ಏನೆಲ್ಲ ಯೋಜನೆಗಳನ್ನ ಇಟ್ಕೊಂಡಿದ್ದಾರೆ ಕರ್ನಾಟಕ ರಾಜ್ಯಕ್ಕೆ, ಅವೆಲ್ಲವನ್ನೂ ಕೂಡ ಈಡೇರಿಸಲಿ ಅಂತ ನಾನು ಆಶಿಸ್ತೀನಿ. ನನಗೆ ಥೈರಾಯ್ಡ್ ಇದೆ, ದಪ್ಪ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ಇದೆ, ದಪ್ಪ ಆಗ್ತಾ ಇದ್ದೀನಿ. ಜೊತೆಗೆ BP ಶುಗರ್ ಸಮೇತ ಇದೆ, ನಾನು ದಪ್ಪ ಆಗ್ತಾ ಇದ್ದೀನಿ. ನಾನು ಸಣ್ಣ ಆಗ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? BP ಶುಗರ್ ಕಂಟ್ರೋಲ್ ಆಗೋ ಜೊತೆಗೆ ಥೈರಾಯ್ಡ್ ಕಂಟ್ರೋಲ್ ಆಗಬೇಕು, PCODನೂ ನಾರ್ಮಲ್ ಆಗಬೇಕು ಅಂದ್ರೆ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣನೂ ಆಗ್ತೀರಾ, ಹೆಲ್ತಿಯಾಗೂ ಇರ್ತೀರಾ.